ಒಂದು ವಿಡಿಯೋದಿಂದ ಏನಪ್ಪ ಅಂದ್ರೆ ಸುಮಾರು 25 ಕ್ವಶನ್ಗಳಿಗೆ ನೀವು 25 ಔಟ್ ತಗೋಬಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ. ಹಾಗಾದರೆ ಬನ್ನಿ ಸಾಲ್ವ್ ಮಾಡೋಣ. ಈ ಒಂದು ವಿಡಿಯೋ ಸಾಕು, ಸಂಪೂರ್ಣ ಸಾಮಾನ್ಯ ಕನ್ನಡವನ್ನು ನೀವು ತಿಳಿದುಕೊಳ್ತೀರಿ ಈ ಒಂದು ವಿಡಿಯೋದಲ್ಲಿ. ಹಾಗಾದರೆ ಬನ್ನಿ. ಮೊದಲನೇದಾಗಿ ಕನ್ನಡದ ವರ್ಣಮಾಲೆಗಳನ್ನು ನೋಡಿರಿ. ಕನ್ನಡದಲ್ಲಿ ಸ್ವರಗಳು ಮತ್ತು ವ್ಯಂಜನಗಳು ಎಷ್ಟಿದೆಯಪ್ಪ ಅಂದ್ರೆ 13 ಇವೆ. ಅದರಲ್ಲಿ ಹ್ರಸ್ವ ಸ್ವರಗಳು 7 ಮತ್ತು ದೀರ್ಘ ಸ್ವರಗಳು 6 ಅಂತ ಇರುತ್ತೆ. ಅದೇ ರೀತಿ ವ್ಯಂಜನಗಳು 34 ಇದೆ. ಅದರಲ್ಲಿ ವರ್ಗೀಯ ವ್ಯಂಜನಗಳು ಎಷ್ಟಿದೆ ಅಂತಪ್ಪ ಅಂದ್ರೆ ಕದಿಂದ ಮವರೆಗೂ ಏನಪ್ಪ ಅಂದ್ರೆ ವರ್ಗೀಯ ವ್ಯಂಜನಗಳು 25. ಅದೇ ರೀತಿ ಯದಿಂದ ಕ್ಷವರೆಗೂ ಎಷ್ಟಪ್ಪ ಅಕ್ಷರಗಳು 9. ಟೋಟಲ್ ಆಗಿ 47 ಕನ್ನಡದ ವರ್ಣಮಾಲೆಗಳು ಇದಾವಂತ ನಾವು ಹೇಳ್ಬೋದು, ಅಕ್ಷರಮಾಲೆಗಳು ಇದಾವಂತ ನಾವು ಹೇಳ್ಬೋದು. ಅದೇ ರೀತಿ ಗುಣಿತಾಕ್ಷರಗಳು ಎಂದರು ಏನು ಮತ್ತು ಸಂಯುಕ್ತಾಕ್ಷರಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ. ವ್ಯಂಜನಗಳ ಸ್ವರಗಳು ಗುರುತನ್ನು ಸೇರಿಸಿದಾಗ ಗುಣಿತಾಕ್ಷರಗಳು ಉಂಟಾಗುತ್ತವೆ. ಉದಾಹರಣೆಗೆ ಕಗೆ ಮತ್ತು ಅಂತ ಪ್ಲಸ್ ಮಾಡಿದರೆ ಕ ಆಗುತ್ತೆ. ಅದೇ ರೀತಿ ಕಗೆ ಅವನ್ನು ಪ್ಲಸ್ ಮಾಡಿ ಈಕ್ವಲ್ ಟು ಏನಾಗುತ್ತೆ ಅಂದ್ರೆ ಕ ಆಗುತ್ತೆ. ಅದೇ ರೀತಿ ಕ ಪ್ಲಸ್ ಇ ಈಕ್ವಲ್ ಟು ಕಿ ಅಂತ. ಇದರ ಕಾನ್ವಲ್ಲಿ ಇದಕ್ಕೆ ಏನಂತವೆ ಅಂದರೆ ನಾವು ಇವುಗಳನ್ನೇ ನಾವು ಗುಣಿತಾಕ್ಷರಗಳು ಎಂದು ಕರಿತೇವೆ. ಅದೇ ರೀತಿ ಸಂಯುಕ್ತಾಕ್ಷರಗಳು ಅಂದರೆ ಏನು ಅಂದರೆ ಒತ್ತಕ್ಷರ ಅಂತ ನಾವು ಕರಿಬೋದು. 2 ಅಥವಾ 2ಕ್ಕಿಂತ ಹೆಚ್ಚಿನ ವ್ಯಂಜನ ಸೇರಿ ಒಂದೇ ಅಕ್ಷರದಂತೆ ಬರೆಯಲ್ಪಟ್ಟರೆ ಅದನ್ನು ಸಂಯುಕ್ತಾಕ್ಷರಗಳು ಎಂದು ಕರೆಯುತ್ತಾರೆ, ಒತ್ತಕ್ಷರಗಳು ಅಂತ. ಇವುಗಳನ್ನು ಒಟ್ಟಿಗೆ ಏನಪ್ಪ ಅಂದ್ರೆ ನೀವು ಓದಬೇಕಾಗುತ್ತೆ ಅಂತ ಹೇಳಿರಬಹುದು. ಅದೇ ರೀತಿ ನಾಮಪದಗಳು ಮತ್ತು ಅದರ ವಿಭಾಗಗಳು ಮತ್ತು ಸರ್ವನಾಮ ಮತ್ತು ಪ್ರಶ್ನಾರ್ಥಕ ಸರ್ವನಾಮ ಮತ್ತು ಆತ್ಮಾರ್ಥಕ ಸರ್ವನಾಮ ಮತ್ತು ಭಾವನಾಮ. ಈಗ ಮೊದಲನೇದಾಗಿ ಏನಪ್ಪ ಅಂದ್ರೆ ನಾಮಪದ ಅಂದರೆ ಏನು? ನೌನ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ವ್ಯಕ್ತಿ, ಸ್ಥಳ ಅಥವಾ ಪ್ರಾಣಿ, ಭಾವನೆಗಳ ಹೆಸರನ್ನು ನಾಮಪದ ಎಂದು ನಾವು ಕರೆಯುತ್ತೇವೆ. ಉದಾಹರಣೆಗೆ ರಾಮ, ಬೆಂಗಳೂರು, ಪುಸ್ತಕ, ಮರ, ಹಸು ಮತ್ತು ಸಂತೋಷ ಇವೇನಪ್ಪ ನಾಮಪದಗಳಿಗೆ ಏನಪ್ಪ ಅಂದ್ರೆ ಉದಾಹರಣೆಗಳು. ಅದೇ ರೀತಿ ನಾಮಪದದ ವಿಭಾಗಗಳು. ವ್ಯಕ್ತಿ ನಾಮ ಅಂದ್ರಪ್ಪ ಎಂದ್ರೆ ವ್ಯಕ್ತಿಯ ಹೆಸರು ರಾಮ ಮತ್ತು ಸೀತೆ. ಅದೇ ಸ್ಥಳದ ಬಗ್ಗೆ ಹೇಳಿದ್ರೆ ಇಲ್ಲಿ ಸ್ಥಳ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಸ್ಥಳದ ಹೆಸರು ಅಂದರೆ ಶಾಲೆ, ಊರು, ಭಾರತ. ಇದು ಸ್ಥಳವನ್ನು ನಿರ್ದಿಷ್ಟ ಅಂದರೆ ನೋಡಿ, ಶಾಲೆ ಅಂದರೆ ಓದುವ ಒಂದು ಸ್ಥಳಕ್ಕೆ ನಾವೇನಂತ ಶಾಲೆ, ಅದೊಂದು ಸ್ಥಳ. ಹೀಗಾಗಿ ಇಲ್ಲಿ ನಾವೇನಪ್ಪ ನೌನ್ ಅಂತ ಕರಿಬೋದು. ಅದೇ ರೀತಿ ವಸ್ತುನಾಮ, ವಸ್ತುಗಳ ಹೆಸರು ಮೇಜು, ಪುಸ್ತಕ, ಪೆನ್ನು. ಅದೇ ರೀತಿ ಜಾತಿ ನಾಮ, ಒಂದು ವರ್ಗದ ಹೆಸರು ಅಥವಾ ಒಂದು ಜಾತಿಯ ಹೆಸರು ಅಂತ, ಹುಡುಗ, ಹಕ್ಕಿ ಮತ್ತು ಮರ. ಅದೇ ರೀತಿ ಭಾವನಾಮನ ಭಾವನೆಗಳನ್ನು ಸೂಚಿಸುವಂಥ ಪದಗಳು. ಗುಣ ಮತ್ತು ಧರ್ಮ ನೋಡ್ರಿ, ಭಾವನೆ ಮತ್ತು ಗುಣಗಳು ನೋಡ್ರಿ, ಹೆಸರುಗಳು ಸಂತೋಷ, ದುಃಖ, ಪ್ರೀತಿ, ಧೈರ್ಯ. ಅದೇ ರೀತಿ ಸರ್ವನಾಮಗಳು ಅಂದರೆ ಪ್ರೊನೌನ್ ಅಂತ ನಾವು ಕರಿಬಹುದು. ನಾಮಪದದ ಬದಲು ಬರುವ ಪದಗಳನ್ನು ಸರ್ವನಾಮ ಅಂದರೆ ನೌನಿಗೆ ಬದಲಾಗಿ ನಾವೇನು ಮಾಡಬೇಕು, ಪ್ರೊನೌನ್ ಸರ್ವನಾಮಗಳನ್ನು ಯೂಸ್ ಮಾಡ್ತೀವಿ ಅಂದರೆ ಅವುಗಳ ಬದಲಾಗಿ. ಉದಾಹರಣೆಗೆ ನಾನು, ನಾವು, ಅವನು, ಅವಳು, ಅದು, ಅವರು, ಇದು. ನೋಡಿರಿ, ಫಾರ್ ಎಕ್ಸಾಂಪಲು ರಾಮನು ಶಾಲೆಗೆ ಹೋದನು ಅಂತ ಇದೆ. ಸೊ ಅದಕ್ಕೆ ನೀವು ಅವನು ಶಾಲೆಗೆ ಹೋದನು ಅಂತ ನಾವು ಕರಿಬೋದು. ಇದು ರಾಮನ ಬದಲಾಗಿ ಏನಪ್ಪ ಅವನು ಅಂತ ಯೂಸ್ ಮಾಡಿದ್ದೇವೆ. ಅದೇ ರೀತಿ ಪ್ರಶ್ನಾರ್ಥಕ ಸರ್ವನಾಮ, ಇಲ್ಲಿ ಪ್ರಶ್ನೆಗಳನ್ನು ಬಳಸುವ ಒಂದು ಸರ್ವನಾಮ ಪದಗಳು ಅಂತ ಯಾರು, ಏನು, ಯಾವುದು, ಎಲ್ಲಿ, ಯಾರದ್ದು, ಈ ಥರ ಇರುತ್ತೆ. ಅದೇ ರೀತಿ ಆತ್ಮಾರ್ಥಕ ಸರ್ವನಾಮ, ಸ್ವತಃ ತನ್ನನ್ನೇ ತಾನೇ ಸೂಚಿಸುವ ಸರ್ವನಾಮಗಳಿಗೆ ಏನಂತಾರೋ ಉದಾಹರಣೆಗಳು ನೋಡಿ. ರಾಮನು ತಾನು ಶಾಲೆಗೆ ಹೋದನು, ಇಲ್ಲಿ ತನ್ನನ್ನು ತಾನು ಏನಪ್ಪ ಅನ್ನೋ ಸೂಚನೆಯನ್ನು ಮಾಡುವಂಥದ್ದು. ಅದೇ ರೀತಿ ಭಾವನಾಮ, ಅಬ್ಸ್ಟ್ರಾಕ್ಟ್ ನೌನ್. ಭಾವನಾಮ ಅಬ್ಸ್ಟ್ರಾಕ್ಟ್ ನೌನ್, ಕಾಣಲು ಆಗದ ಭಾವನೆ ಮತ್ತು ಗುಣ ಮತ್ತು ಸ್ಥಿತಿಯನ್ನು ಹೆಸರಿಸುವ ಭಾವನಾಮ. ಇದರಲ್ಲಿ ಹೆಸರೇ ಸೂಚಿಸುವ ಭಾವಗಳನ್ನು ವ್ಯಕ್ತಪಡಿಸುವುದು ಅಂತ ಹೇಳಬಹುದು. ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ. ಕಾಣಲು ಆಗದ ಭಾವನೆ ಮತ್ತು ಗುಣ ಮತ್ತು ಸ್ಥಿತಿಯ ಹೆಸರನ್ನು, ಉದಾಹರಣೆಗೆ ಪ್ರೀತಿ, ಸ್ನೇಹ, ಧೈರ್ಯ, ಜ್ಞಾನ ಮತ್ತು ಸಂತೋಷ. ಇದಾದ ಮೇಲೆ ನೆಕ್ಸ್ಟ್ ಏನು ಬರುತ್ತೆ, ಕ್ರಿಯಾಪದ ಅಂದರೆ ಏನಪ್ಪ ಅಂದ್ರೆ ಅಕರ್ಮಕ ಮತ್ತು ಸಕರ್ಮಕ ಎರಡು ರೀತಿಯಾಗಿ ನಾವು ಇದನ್ನು ಡಿವೈಡ್ ಮಾಡ್ತೀವಿ. ಇದೇ ರೀತಿ ಕ್ರಿಯಾಪದದ ರೂಪಗಳು ಮತ್ತು ಕಾಲಗಳು ಮತ್ತು ಅವ್ಯಯ ಪ್ರತ್ಯಯ ಮತ್ತು ಕಾಲಪಟ್ಟದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಕ್ರಿಯಾಪದ ಅಂದರೆ ವರ್ಬ್ ಅಂತ ಕರಿತೀವಿ. ಕೆಲಸ ಅಥವಾ ಕ್ರಿಯೆಯನ್ನು ಸೂಚಿಸುವ ಪದಗಳಿಗೆ ನಾವೇನಂತ ಕರಿತೀವಿ ಅಂದರೆ ಕ್ರಿಯಾಪದ ಎನ್ನುತ್ತೇವೆ. ಹೋಗು, ಬರು, ಓದು, ತಿನ್ನು,
ಕುಡಿ, ಬರೆಯುವ ಇವೆಲ್ಲಪ್ಪ ಅಂದ್ರೆ ಒಂದು ಕ್ರಿಯೆಯನ್ನು ಸೂಚಿಸುವಂತಹ ಪದಗಳಾಗಿವೆ. ಅದೇ ರೀತಿ ಅಕರ್ಮಕ ಕ್ರಿಯಾಪದ ಅಂದ್ರೆ ಇಲ್ಲಿ ಕರ್ಮ ಬೇಡದ ಕ್ರಿಯಾಪದ. ಅವನು ನಿದ್ರೆ ಮಾಡುತ್ತಾನೆ, ಇಲ್ಲಿ ಯಾವುದೇ ರೀತಿಯ ಕ್ರಿಯೆ ನಡೀತಾ ಇಲ್ಲ, ಇವನು ಯಾವುದೇ ರೀತಿಯ ಕೆಲಸವನ್ನು ಮಾಡ್ತಾ ಇಲ್ಲ. ಅದೇ ರೀತಿ ಹಕ್ಕಿ ಹಾರುತ್ತದೆ, ಮಗು ಅಳುತ್ತದೆ, ಇಲ್ಲಿ ಕರ್ಮ ಇಲ್ಲ ಅಂತ ಹೇಳ್ತಾರೆ. ಅದೇ ಸಕರ್ಮಕ ಕ್ರಿಯಾಪದದಲ್ಲಿ ನೀವು ನೋಡಬೇಕು, ಇಲ್ಲಿ ಕರ್ಮ ಬೇಕಾಗುವ ಕ್ರಿಯಾಪದ ನೋಡ್ರಿ. ಅವನು ಪುಸ್ತಕವನ್ನು ಓದುತ್ತಾನೆ, ಇಲ್ಲಿ ಪುಸ್ತಕ ಏನಿದೆ ಇದೊಂದು ಕರ್ಮ ಇದೆ ಅಂತ ಹೇಳ್ಬೋದು. ಅದೇ ಅವನು ಹಣ್ಣು ತಿನ್ನುತ್ತಾನೆ, ನಾನು ನೀರು ಕುಡಿಯುತ್ತೇನೆ, ಇಲ್ಲಿ ಪುಸ್ತಕ, ಹಣ್ಣು, ನೀರು ಇದು ಕರ್ಮ ಅಂತ ಹೇಳ್ಬೋದು. ಅದೇ ರೀತಿ ಕ್ರಿಯಾರ್ಥ ರೂಪಗಳು, ಕ್ರಿಯಾಪದದ ವಿವಿಧ ರೂಪಗಳು ನಾವು ನೋಡಬಹುದು. ಇಲ್ಲಿ ಒಟ್ಟಾಗಿ ನೋಡಿ, ಮೊದಲನೇ ಹೋಗು ಇದೇನಪ್ಪ ಅಂದ್ರೆ ಮೂಲ, ಇದೇನಪ್ಪ ಇದಂದರೆ ಮೂಲ ಕ್ರಿಯಾಪದ ಇದೆ. ಅದೇ ರೀತಿ ಹೋದ ಇದೇನಪ್ಪ ಅಂದ್ರೆ ಭೂತಕಾಲ ಆಗಿದೆ. ಹೋಗುವ ಇದೇನಪ್ಪ ವರ್ತಮಾನ ಕಾಲ. ಅದೇ ರೀತಿ ಹೋಗುವನು ಇದು ಭವಿಷ್ಯದ ಕಾಲ. ಇಲ್ಲಿ ನೋಡ್ರಿ, ಅದೇ ರೀತಿ ಇಲ್ಲಿ ಬರುವ ಅಂದ್ರೆ ಬಂದ, ಬರುತ್ತಾ, ಬರಲಿರುವ ಇದು ಈ ರೀತಿ ಏನಪ್ಪ ಅಂದ್ರೆ ಈ ಕ್ರಿಯಾಪದದ ಕ್ರಿಯಾರ್ಥಕ ರೂಪಗಳನ್ನು ನಾವು ನೋಡೋದು. ಅದೇ ರೀತಿ ಕಾಲಗಳು ಯಾವುದಪ್ಪ ಅಂದ್ರೆ ವರ್ತಮಾನ ಕಾಲ, ಪ್ರೆಸೆಂಟ್ ಟೆನ್ಸ್, ಈಗ ನಡೆಯುವ ಕ್ರಿಯೆಗಳನ್ನ ನಾವೇನಂತೇವೆ ನಡೆಯುವ ಕ್ರಿಯೆಗೇನು ವರ್ತಮಾನ ಕಾಲ. ಅದೇ ರೀತಿ ನಾನು ಓದುತ್ತೇನೆ, ಇದೇನಪ್ಪ ವರ್ತಮಾನ ಕಾಲ. ಅಂದರೆ ಈಗ ನಾನು ಓದ್ತಾ ಇದ್ದೀನಿ, ಇದು ವರ್ತಮಾನ ಕಾಲ. ಅದೇ ರೀತಿ ಭೂತಕಾಲಪ್ಪ ಅಂದರೆ ಹಿಂದೆ ನಡೆದ ಕ್ರಿಯೆ. ಇದನ್ನು ನಾನು ಓದಿದ್ದೆ, ಆವಾಗ ನಾನು ಒಂದು ಸಲ ಓದಿದ್ದೆ, ನಾನು 1ನೇ ತರಗತಿನ ಓದಿದ್ದೆ, ಇದೇನಪ್ಪ ಅಂದ್ರೆ ಇದು ಹಿಂದೆ ನಡೆದ ಕಾಲ. ಅದೇ ರೀತಿ ಮುಂದೆ ನಡೆಯಲಿರುವ ಕ್ರಿಯೆ ಅಂದರೆ ನಾನು ಈಗ ಏನು ಮಾಡ್ತೀನಿ, PhD ಮಾಡುವೆ ಅಥವಾ MA ಮಾಡುವೆ ಮುಂದೆ, ಈ ಥರ ಇದೇನಪ್ಪ ಅಂದ್ರೆ ಮುಂದೆ ನಾನು MA ಪದವಿಯನ್ನು ಪಡೆಯುವೆ, ಇದೆಲ್ಲ ಮುಂದೆ ಭವಿಷ್ಯತ್ತು ಕಾಲ ಅಂತ ತಿಳ್ಕೊಬೇಕು. ಈ ಥರ ಎಕ್ಸಾಂಪಲ್. ಅದೇ ರೀತಿ ಅವ್ಯಯ ಪ್ರತ್ಯಯಗಳು, ಬದಲಾವಣೆ ಆಗದ ಪದಗಳು ಅಥವಾ ಪ್ರತ್ಯಯಗಳು. ಇಲ್ಲಿ ನೋಡಿ, ಇಲ್ಲಿ, ಅಲ್ಲಿ, ಈಗ, ಆಗ, ತುಂಬ, ಮತ್ತೆ ಕೂಡ, ಈ ಥರ ಬದಲಾವಣೆ ಆಗದೇ ಇರುವಂತಹ ಪ್ರತ್ಯಯಗಳು ಆಗಿದೆ ಅಂತೇಳಿ. ಅದೇ ರೀತಿ ಕಾಲ ಪಲ್ಲಟ ಅಂದರೆ ಒಂದು ಕಾಲದ ವಾಕ್ಯವನ್ನು ಇನ್ನೊಂದು ಕಾಲಕ್ಕೆ ಬದಲಿಸುವುದು. ನೋಡಿ ಯಾವ ಥರ. ಉದಾಹರಣೆಗೆ ನಾನು ಶಾಲೆಗೆ ಹೋಗುತ್ತೇನೆ, ಇದು ವರ್ತಮಾನ ಕಾಲ. ನಾನು ಶಾಲೆಗೆ ಹೋದೆ ಅಂದರೆ ಭೂತಕಾಲ. ನಾನು ಶಾಲೆಗೆ ಹೋಗುವೆ, ಇದು ಭವಿಷ್ಯದ ಕಾಲ. ಈ ಥರ ಕಾಲ ಪಲ್ಲಟವನ್ನು ನೀವು ನೋಡ್ಬೋದಾಗಿದೆ. ಇದಾದ ನಂತರ ಲಿಂಗಗಳು. ಲಿಂಗ ನೀವು ಈಗಾಗಲೇ ನಿಮಗೆ ಗೊತ್ತಿರ್ಬೋದು. ಲಿಂಗದಲ್ಲಿ 3 ರೀತಿಯಲ್ಲಿ ಲಿಂಗಗಳನ್ನು ನೋಡ್ತೀವಿ. ಪುಲ್ಲಿಂಗ, ಸ್ತ್ರೀಲಿಂಗ ಮತ್ತು ನಪುಂಸಕ ಲಿಂಗ. ನೋಡಿ, ಇದೇನಪ್ಪ ಅಂದ್ರೆ ನಾಮಪದದ ಪುರುಷ, ಸ್ತ್ರೀ ಅಥವಾ ನಪುಂಸಕ ಸ್ವಭಾವಗಳನ್ನು ಇಲ್ಲಿ ಏನಪ್ಪ ಅಂದ್ರೆ ತೋರಿಸ್ತಿದ್ದೀವಿ ಅಂತ ಹೇಳ್ಬೋದು. ಅದೇ ರೀತಿ ಗಂಡು, ಇಲ್ಲಿ ನೋಡ್ರಿ, ಪುಲ್ಲಿಂಗ ಅಂದ್ರಪ್ಪ ಪುರುಷರು ಅಥವಾ ಗಂಡು ಸೂಚಿಸುವ ಪದಗಳು. ರಾಮ, ಹುಡುಗ, ರಾಜ, ತಂದೆ, ಸಿಂಹ ಇವೆಲ್ಲ ಗಂಡಿಗೆ ಸಂಬಂಧಪಟ್ಟಂತಹ ಇವೇನಪ್ಪ. ಸ್ತ್ರೀಲಿಂಗ ಹೆಣ್ಣು ಸೂಚಿಸುವ ಪದಗಳು. ಸೀತಾ, ಹುಡುಗಿ, ರಾಣಿ, ತಾಯಿ, ಹಸು ಇದು ಸ್ತ್ರೀಲಿಂಗಕ್ಕೆ ಸಂಬಂಧಪಟ್ಟ. ಅದೇ ರೀತಿ ನಪುಂಸಕ ಅಂದ್ರೆ ಈ ಕಡೆ ಗಂಡು ಅಲ್ಲ, ಇದ್ರೆ ಹೆಣ್ಣು ಅಲ್ಲ. ಗಂಡು ಮತ್ತು ಹೆಣ್ಣು ಅಲ್ಲದ ಪದಗಳು ಮರ, ಮನೆ, ಪುಸ್ತಕ, ಹಣ್ಣು, ಕಲ್ಲು ಇವೆಲ್ಲ ಏನಪ್ಪ ಅಂದ್ರೆ ನಪುಂಸಕ ಲಿಂಗಗಳು. ಅದೇ ರೀತಿ ವಚನದಲ್ಲಿ ಒಬ್ಬ ಅಥವಾ ಅನೇಕರನ್ನು ಸೂಚಿಸುವ ಪದಗಳನ್ನು ನಾವೇನಂತೇವಪ್ಪ ವಚನಗಳು ಎಂದು ಕರೆಯುತ್ತಾರೆ. ನೋಡಿ, ಏಕವಚನ, ಅದರಲ್ಲಿ 2 ಏಕವಚನ ಮತ್ತು ಬಹುವಚನ. ಏಕವಚನದಲ್ಲಿ ಒಂದೇ, ನೋಡ್ರಿ ಇಲ್ಲಿ ಒಂದು ವಸ್ತು ಇರುತ್ತದೆ ಅಂತ ಹೇಳ್ಬೋದು, ಅಥವಾ ಒಬ್ಬನೇ ಸೂಚಿಸುವ ಪದಗಳಿಗೆ ಏನಪ್ಪ ಅಂತ ಕರಿತೀವಿ ಏಕವಚನ. ಮಗು, ಪುಸ್ತಕ, ಮರ ಮತ್ತು ಹುಡುಗ. ಅದೇ ರೀತಿ ನಾವು ಬಹುವಚನದಲ್ಲಿ ನೋಡಬೇಕಾದ್ರೆ ಇಲ್ಲಿ ನೀವು ನೋಡ್ಬೋದು. ಬಹುವಚನದಲ್ಲಿ ಏನಿದೆಯಪ್ಪ ಅಂದ್ರೆ ಹಲವರು ಮಕ್ಕಳು, ಅಂದರೆ ಮಕ್ಕಳು ಇದೆಪ್ಪ, ಮಗು ಇದ್ದಿದ್ದು ಮಕ್ಕಳು ಆಯಿತು. ಅದೇ ಪುಸ್ತಕಗಳು, ಮರಗಳು, ಅದೇ ಹುಡುಗರು. ಇದು ಬಹುವಚನ ಅಂದರೆ ಹಲವಾರು ಅಥವಾ ಅನೇಕರು ಏನಪ್ಪ ಅಂದರೆ ಇಲ್ಲಿ ಇರ್ತಾರೆ ಅಂತ ಹೇಳ್ಬೋದು. ಉದಾಹರಣೆಗೆ ಹುಡುಗ ಆಟ ಆಡುತ್ತಾನೆ, ಇದೇನಪ್ಪ ಒಬ್ಬನೇ ಆಟ ಆಡ್ತಾ ಇದ್ದಾನೆ, ಸೊ ಅದು ಏಕವಚನ. ಅದೇ ಹುಡುಗರು ಆಟ ಆಡ್ತಾರೋ ಇದು ಬಹುವಚನ ಆಗುತ್ತದೆ ಅಂತ ಹೇಳ್ಬೋದು. ಇದಾದರೆ